ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು PWD ರಿಲೇಟೆಡ್ ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇದ್ವಿ. ಸೊ 2 ಪಾರ್ಟ್ ಇವಾಗಲೇ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಕೆಲವೊಂದು ಎಕನಾಮಿ ರಿಲೇಟೆಡ್ ಕ್ವೆಶನ್ಸ್ನ ನೋಡ್ಕೊಳ್ಳೋಣ. ಸೊ ಎಕನಾಮಿಯಲ್ಲಿ ಬರುವಂಥದ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾವು ಇದರಲ್ಲಿ ನೋಡ್ಕೊಂಡಿರೋಣ. ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕನ್ಸಿಡರ್ ಮಾಡ್ಕೊಂಡಿರಿ. ಅದೇ ಥರ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹಾಕಿದ ತಕ್ಷಣ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನೀವು ಆವಾಗಲೇ ವೀಡಿಯೋನ ನೋಡ್ಕೊಂಡಿರ್ಬೋದು. ವೀಡಿಯೋನ ಲಾಸ್ಟ್ವರೆಗೂ ನೋಡ್ಕೊಂಡಿರಿ. ನಿಮ್ಗೆ ಇಷ್ಟ ಆಗಿದ್ದು ಏನಾದ್ರು ಬೆನಿಫಿಟ್ ಅಂತ ಅನಿಸಿದ್ರೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟ್ ಕ್ವೆಶನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಆಫ್ ಪ್ರೈವೇಟ್ ಗೂಡ್ಸ್? ಸೊ ಕೊಟ್ಟಿರೋಂಥ ಆಪ್ಷನ್ಸ್ಗಳಲ್ಲಿ 3 ಪ್ರೈವೇಟ್ ಗೂಡ್ಸ್ ಆಗಿರುತ್ತೆ, ಒಂದು ಪ್ರೈವೇಟ್ ಗೂಡ್ ಅಲ್ಲ. ಅದು ಯಾವುದು ಅಂತ ಹೇಳ್ಬಿಟ್ಟು ನಾವು ನೋಡಬೇಕಿದ್ರಲ್ಲಿ. ಸೊ ಕ್ಲೋತ್ಸು, ಕಾರ್ಸು, ಮಿಲಿಟರಿ, ಫುಡ್ ಐಟಮ್ಸು. ಸೊ ಕ್ಲೋತ್ಸು ಕೂಡ ಎಲ್ಲ ಪರ್ಚೇಸ್ ಮಾಡ್ಕೋಬೋದು, ಕಾರ್ಸು ಎಲ್ಲರೂ ಪರ್ಚೇಸ್ ಮಾಡ್ಕೋಬೋದು, ಫುಡ್ ಐಟಮ್ಸು ಆಗಿರಲಿ. ಬಟ್ ಮಿಲಿಟ್ರಿ ಬಂದ್ಬಿಟ್ಟು ಪ್ರೈವೇಟ್ ಗೂಡ್ಸ್ ಆಗಿರಲ್ಲ, ಪಬ್ಲಿಕ್ ಗೂಡ್ಸ್ ಇದು. ಸೊ ಇದೊಂದು ಎಕ್ಸಾಂಪಲು. ಇದೇ ಥರದ್ದು ಬೇರೆ ಎಕ್ಸಾಂಪಲ್ ಕೊಟ್ಟರು ಕೂಡ ನೀವು ರೆಕಗ್ನೈಸ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಕ್ವೆಶನ್ ಆದಮೇಲೆ ಇದ್ರ ಮೇಲೆ ಪ್ರೈವೇಟ್ ಗೂಡ್ಸ್ ಏನು, ಪಬ್ಲಿಕ್ ಗೂಡ್ಸ್ ಏನು, ಅದರ ಡಿಫ್ರೆನ್ಸಸ್ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಸೆಕೆಂಡ್ ಕ್ವೆಶನಲ್ಲಿ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಆಫ್ ಪಬ್ಲಿಕ್ ಗೂಡ್? ಸೊ ಪಬ್ಲಿಕ್ ಗೂಡಿನ ಎಕ್ಸಾಂಪಲ್ ಯಾವುದಲ್ಲ ಇಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ನಮಗೆ ಆನ್ಸರ್ ಬಂದ್ಬಿಟ್ಟು ಕಾರ್ಸ್ ಆಗಿರುತ್ತೆ. ಸೊ ಈಗ ನೋಡಿ, ಪ್ರೈವೇಟ್ ಗೂಡ್ಸು ಮತ್ತು ಪಬ್ಲಿಕ್ ಗೂಡ್ಸು, ಪ್ರೈವೇಟು ಮತ್ತು ಪಬ್ಲಿಕ್ ಗೂಡ್ಸು. ಸೊ ಪಬ್ಲಿಕ್ ಗೂಡ್ಸ್ ಅಂತಂದರೆ ಏನು? ಪಬ್ಲಿಕ್ ಗೂಡ್ಸ್ ಅಂತಂದರೆ ಏನಾಗಿರುತ್ತೆ ಅಂತಂದರೆ ಎಲ್ಲರೂ ಕೂಡ ಕನ್ಸ್ಯೂಮ್ ಮಾಡ್ಕೊಬೋದು ಅದನ್ನು. ಸೊ ಎಲ್ಲರೂ ಕೂಡ ಕನ್ಸ್ಯೂಮ್ ಮಾಡ್ಕೊಳ್ಳೋವಂಥದ್ದು ಅದಕ್ಕೆ ಪಬ್ಲಿಕ್ ಗೂಡ್ ಅಂತ ಹೇಳ್ಬಿಟ್ಟು ಹೇಳಿರ್ತೀವಿ. ಅಂತಂದರೆ ಯಾರನ್ನೂ ಕೂಡ ಇದರಿಂದ ನಾವು ಎಕ್ಸ್ಕ್ಲೂಡ್ ಮಾಡಿರಲ್ಲ, ಯಾರನ್ನೂ ಕೂಡ ಇದರಿಂದ ನಾವು ಹೊರಗಡೆ ಇಟ್ಟಿರಲ್ಲ, ಅದನ್ನು ನಾವು ಪಬ್ಲಿಕ್ ಗೂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಪ್ರೈವೇಟ್ ಗೂಡ್ಸ್ ಅಂತಂದರೆ ಏನಾಗುತ್ತೆ ಅಂತಂದರೆ ಕೆಲವೊಂದು ಕಸ್ಟಮರ್ಸ್ ಇದರಿಂದ ಎಕ್ಸ್ಕ್ಲೂಡ್ ಮಾಡ್ಕೊಂಡಿರ್ತೀವಿ, ಕೆಲವೊಂದು ಕಸ್ಟಮರ್ಸಿಗೆ ಅಷ್ಟೇ ಅಪ್ಲೈ ಆಗಿರ್ತಿದ್ದು, ಅದಕ್ಕೋಸ್ಕರ ಇದನ್ನು ಪ್ರೈವೇಟ್ ಗೂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಫಸ್ಟ್ ಫೀಚರ್ ಏನು ಪಬ್ಲಿಕ್ ಗೂಡಿಂದು ಅಂತಂದರೆ ರೈವಲ್ರಿ ಇರಲ್ಲ. ಅದನ್ನು ನಾವೇನಂತ ಕರಿತೀವಿ? ನಾನ್ ರೈವಲ್ರಿ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ನಾನ್ ಎಕ್ಸ್ಕ್ಲೂಡೇಬಲ್, ನಾನ್ ರೈವಲ್ರಿ, ನಾನ್ ಎಕ್ಸ್ಕ್ಲೂಡೇಬಲ್, ಯಾರನ್ನೂ ಕೂಡ ಎಕ್ಸ್ಕ್ಲೂಡ್ ಮಾಡ್ಕೊಳಕ್ಕೆ ಆಗಲ್ಲ ಇದರಲ್ಲಿ. ಇನ್ನೊಂದು ಇದರಲ್ಲಿ ಪ್ಯೂರ್ ಪಬ್ಲಿಕ್ ಗೂಡ್ ಅಂತಲೂ ಕೂಡ ಬರುತ್ತೆ. ಅದರಲ್ಲಿ ಯಾರನ್ನೂ ಎಕ್ಸ್ಕ್ಲೂಡ್ ಮಾಡೋಕ್ಕೆ ಇಂಪಾಸಿಬಲ್ ಆಗೋಗ್ಬಿಟ್ಟಿರುತ್ತೆ, ಯಾರನ್ನೂ ಕೂಡ ನಾವು ಎಕ್ಸ್ಕ್ಲೂಡ್ ಮಾಡೋಕ್ಕೆ ಆಗೋದೇ ಇಲ್ಲ. ನೆಕ್ಸ್ಟು ನಾವು ಅದೇ ಪ್ರೈವೇಟ್ ಗೂಡಲ್ಲಿ ನೋಡ್ಕೋಬೇಕು ಅಂತಂದರೆ ಇದು ರೈವಲ್ರಿ ಆಗಿರುತ್ತೆ, ಅದಾದಮೇಲೆ ಎಕ್ಸ್ಕ್ಲೂಡೇಬಲ್ ಆಗಿರುತ್ತೆ. ಸೊ ಇದು ನಮಗೆ ಡಿಫ್ರೆನ್ಸ್ ಆಗಿರುತ್ತೆ. ನೆಕ್ಸ್ಟು ನಾವು ಎಕ್ಸ್ಕ್ಲೂಡೇಬಲ್ನ ನಾವು ತೊಗೋಬೇಕು ಅಂತಂದರೆ ನೋಡಿ, ಪ್ಯೂರ್ ಪ್ರೈವೇಟ್ ಗೂಡ್ಸು, ಫುಡ್ಡು, ಕಾರು, ಹೌಸ್ ಇವೆಲ್ಲ ಪ್ಯೂರ್ ಪ್ರೈವೇಟ್ ಗೂಡ್ಸ್ ಆಗಿರುತ್ತೆ. ಎಕ್ಸ್ಕ್ಲೂಡೇಬಲು ಮತ್ತು ನಾನ್ ರೈವಲ್ಲು. ಎಕ್ಸ್ಕ್ಲೂಡ್ ಮಾಡೋವಂಥದ್ದು ಅಂತಂದರೆ ಎಕ್ಸಾಂಪಲು ಇವಾಗ ಬ್ರಿಡ್ಜು. ಸೊ ಎಲ್ಲ ಕಡೆಯೂ ಕೂಡ ಬ್ರಿಡ್ಜ್ ಮಾಡ್ಕೊಳಕ್ಕಾಗಲ್ಲ. ಮೋಟ್ರ್ ವೇಸ್ ಆಗಿರಲಿ, ಕೇಬಲ್ ಟೆಲಿವಿಷನ್ ಆಗಿರಲಿ, ಇವೆಲ್ಲದು ಕೂಡ ಒಂದು ಎಕ್ಸಾಂಪಲು ಪ್ರೈವೇಟು ಮತ್ತು ಇದು ಪಬ್ಲಿಕ್ ಗೂಡ್ಸಿಗೆ. ಸೊ ಪಬ್ಲಿಕ್ ಗೂಡ್ಸ್ ಆರ್ ದೋಸ್ ಗೂಡ್ಸ್ ದಟ್ ಕೆನಾಟ್ ಬಿ ಪ್ರೊವೈಡೆಡ್ ಬೈ ಮಾರ್ಕೆಟ್ ಮೆಕ್ಯಾನಿಸಮ್. ಪಬ್ಲಿಕ್ ಗೂಡ್ಸ್ ಆರ್ ದೋಸ್ ಗೂಡ್ಸ್ ದಟ್ ಕೆನಾಟ್ ಬಿ ಪ್ರೊವೈಡೆಡ್ ಬೈ ಮಾರ್ಕೆಟ್ ಮೆಕ್ಯಾನಿಸಮ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಮಾರ್ಕೆಟ್ ಮೆಕ್ಯಾನಿಸಮಿಂದ ಏನೇನು ಪ್ರೊವೈಡ್ ಮಾಡ್ಬೋದು? ಮಾರ್ಕೆಟ್ ಅಂತಂದರೆ ಪಬ್ಲಿಕ್ ಸೆಕ್ಟರ್ ನಮಗೇನು ಪ್ರೊವೈಡ್ ಮಾಡುತ್ತೆ? ಡಿಫೆನ್ಸ್ ಪ್ರೊವೈಡ್ ಮಾಡುತ್ತೆ, ರೋಡ್ಸು, ನ್ಯಾಷನಲ್ ಫಾರೆಸ್ಟು, ಅವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆಲ್ಲ ಪಬ್ಲಿಕ್ ಪ್ರೊವೈಡ್ ಮಾಡುತ್ತೆ. ಬಟ್ ಈ ಕಾರ್ಸ್ ಎಲ್ಲ ನಾವು ಪ್ರೈವೇಟಾಗಿ ತೊಗೋಬೇಕಾಗಿರುತ್ತೆ. ನೆಕ್ಸ್ಟ್ ಕ್ವೆಶನು, ದ ಫಂಕ್ಷನ್ ಆಫ್ ಅ ಗೌರ್ಮೆಂಟ್ ಟು ಫೇರ್ಲಿ ಶೇರ್ ದ ಪಬ್ಲಿಕ್ಸ್ ರಿಸೋರ್ಸ್ ಈಸ್ ನೋನ್ ಆ್ಯಸ್. ಸೊ ಪಬ್ಲಿಕ್ ರಿಸೋರ್ಸ್ನ ಶೇರ್ ಮಾಡ್ಕೊಳ್ಳೋಂಥದ್ದು, ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಳೋಂಥದ್ದಕ್ಕೆ ನಾವೇನಂತ ಕರಿತೀವಿ? ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಕ್ವೆಶನ್ ಕೂಡ ನೋಡ್ಕೊಳ್ಳೋಣ, ಅದಾದಮೇಲೆ ನಾವು ಎಕ್ಸ್ಪ್ಲನೇಷನ್ ನೋಡಿಕೊಂಡ್ರೆ ನಮ್ಗೆ ಅರ್ಥ ಆಗಿರುತ್ತೆ ಇದು. ನೆಕ್ಸ್ಟ್ ಕ್ವೆಶನ್ ಏನು ಹೇಳ್ತದೆ? ದ ಫಂಕ್ಷನ್ ಆಫ್ ಅ ಗೌರ್ಮೆಂಟ್ ಬೈ ವಿಚ್ ಇಟ್ ಸೀಕ್ ಅ ಬ್ಯಾಲೆನ್ಸ್ ಆಫ್ ಎಂಪ್ಲಾಯ್ಮೆಂಟ್, ಡಿಮಾಂಡ್, ಸಪ್ಲೈ, ಇನ್ಫ್ಲೇಷನ್. ಇದನ್ನು ಏನಂತ ಕರಿತೀವಿ ನಾವು? ಇದನ್ನು ಸ್ಟೆಬಿಲೈಸೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನೋಡಿ, ಇವಾಗ ನಮಗೆ ಅಲೋಕೇಶನ್ ಫಂಕ್ಷನ್ನು, ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ನು, ಸ್ಟೆಬಿಲೈಸೇಷನ್ ಫಂಕ್ಷನ್ನು, ಇವೆಲ್ಲದು ಏನೇನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರೋಣ. ಫಸ್ಟ್ ಆಫ್ ಆಲ್ ನಾವು ಅಲೋಕೇಶನ್ ಫಂಕ್ಷನ್ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು. ಅಲೋಕೇಶನ್ ಫಂಕ್ಷನ್ ಅಂತಂದ್ರೇನು? ಗೌರ್ಮೆಂಟು ಪಬ್ಲಿಕ್ ಗೂಡ್ಸ್ ಎಲ್ಲದೂ ಕೂಡ ಗೌರ್ಮೆಂಟೇ ಪ್ರೊವೈಡ್ ಮಾಡುತ್ತಲ್ವ ನಮಗೆ.
ಯಾವುದ್ಯಾವುದು ಪಬ್ಲಿಕ್ ಗೂಡ್ಸು ನಾವು ಮುಂಚೆನೇ ನೋಡ್ಕೊಂಡಿರೋಂಗೆ ನ್ಯಾಷನಲ್ ಡಿಫೆನ್ಸ್ ಪ್ರೊವೈಡ್ ಮಾಡುತ್ತೆ ನಮಗೆ. ನೆಕ್ಸ್ಟು ಅಡ್ಮಿನಿಸ್ಟ್ರೇಷನ್ ಎಲ್ಲದು ಕೂಡ ನಮಗೆ ಗೌರ್ಮೆಂಟ್ ನೋಡ್ಕೊತಾ ಇರುತ್ತೆ ಎಟ್ಸೆಟ್ರಾ. ಬೇರೆ ಥರದ್ದು ಈ ಥರದ್ದೆಲ್ಲ ಫೆಸಿಲಿಟೀಸ್ ನಮಗೆ ಗೌರ್ಮೆಂಟೇ ಪ್ರೊವೈಡ್ ಮಾಡ್ಕೊಳ್ಳೋವಂಥದ್ದು. ಸೊ ಅದಕ್ಕೆ ಇದು ಏನಾಗಿರುತ್ತೆ ಅಂತಂದರೆ ಪ್ರೈವೇಟ್ ಗೂಡ್ಸ್ಗಿನ್ನೂ ಕೂಡ ಇದು ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ಡಿಫ್ರೆಂಟ್ ಆಗಿರುತ್ತೆ ಅಂತಂದರೆ ಇವನ್ನ ಡೈರೆಕ್ಟಾಗಿ ನಮಗೆ ಗೌರ್ಮೆಂಟ್ ಪ್ರೊವೈಡ್ ಮಾಡುತ್ತೆ, ಮಾರ್ಕೆಟು ಪ್ರೊವೈಡ್ ಮಾಡಲ್ಲ ನಮಗೆ. ಸೊ ಬಿಕಾಸ್ ಆಫ್ ದ್ಯಾಟ್ ಇದು ಈ ಥರ ಗೌರ್ಮೆಂಟು ಪ್ರೊವೈಡ್ ಮಾಡೋದ್ರಿಂದ ಏನು ಮಾಡುತ್ತೆ ಅಂತಂದರೆ ಗೌರ್ಮೆಂಟು ಕರೆಕ್ಟಾಗಿ ಪ್ರೈವೇಟು ಮತ್ತು ಪಬ್ಲಿಕ್ ಗೂಡ್ಸ್ ಮಧ್ಯದಲ್ಲಿ ಅಲೋಕೇಶನ್ ಮಾಡ್ಕೊಳ್ಳುತ್ತೆ ರಿಸೋರ್ಸ್ಗಳನ್ನ. ಸೊ ರಿಸೋರ್ಸ್ನ ಈಕ್ವಲಾಗಿ ಅಲೋಕೇಟ್ ಮಾಡ್ಕೊಳ್ಳುತ್ತೆ. ಅದನ್ನು ನಾವು ಅಲೋಕೇಶನ್ ಫಂಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಅಂತಂದರೆ ಏನು? ಇವಾಗ ನೋಡಿ, ಎಲ್ಲರಿಗೂ ಒಂದೇ ಥರ ಟ್ಯಾಕ್ಸ್ ಇಟ್ಟಿರ್ತಾರೆ ನಮ್ಮ ಇಂಡಿಯಾದಲ್ಲಿ? ಇಲ್ಲ, ಬೇರೆ ಬೇರೆ ಥರದ್ದು ಸ್ಲ್ಯಾಬ್ಸ್ ಇಟ್ಟಿರ್ತಾರಲ್ವ. ಸೊ 5 ಲ್ಯಾಕ್ವರೆಗೂ ಕೂಡ ಏನು ತುಂಬಂಗಿಲ್ಲ. 5 ಇಂದ 10 ಲ್ಯಾಕ್ವರೆಗೂ ಬೇರೆ ಸ್ಲ್ಯಾಬ್ಸ್ ಇರುತ್ತೆ, 10 ಮೇಲ್ಗಡೆ ಬೇರೆ ಸ್ಲ್ಯಾಬ್ಸ್ ಇರುತ್ತೆ, 30 ಲ್ಯಾಕ್ ಮೇಲ್ಗಡೆ ಬೇರೆ ಸ್ಲ್ಯಾಬ್ಸ್ ಇರುತ್ತೆ. ಈ ಥರ ಬೇರೆ ಬೇರೆ ಇನ್ಕಮಿಗೆ ಬೇರೆ ಬೇರೆ ಸ್ಲ್ಯಾಬ್ಸ್ ಇರುತ್ತೆ. ಸೊ ನೋಡಿ, ಈಗ ಜಾಸ್ತಿ ಇನ್ಕಮ್ ಇರೋರಿಗೆ ಏನಾಗಿರುತ್ತೆ, ಟ್ಯಾಕ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಈ ಟ್ಯಾಕ್ಸು ತುಂಬ ಜಾಸ್ತಿ ಇದ್ದಿದ್ದು ಕಲೆಕ್ಟ್ ಮಾಡಿಕೊಂಡು ಬಡವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಬಡವ್ರಿಗೆ ಯಾವ ಥರ ಹೆಲ್ಪ್ ಮಾಡ್ತಾರೆ? ಸ್ಕೀಮ್ನ ಪ್ರೊವೈಡ್ ಮಾಡೋವಂಥದ್ದು. ಸೊ ಸ್ಕೀಮ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಏನಾಗುತ್ತೆ ಅಂತಂದರೆ ಒಂದು ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಇದನ್ನು ನಾವೇನಂತ ಕರಿತೀವಿ? ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಸ್ಟೆಬಿಲೈಸೇಷನ್ ಫಂಕ್ಷನ್ ಆಗಿರುತ್ತೆ. ಸ್ಟೆಬಿಲೈಸೇಷನ್ ಫಂಕ್ಷನ್ ಅಂತಂದರೆ ಇವಾಗ ಕೆಲವೊಂದು ಸರಿ ನಮ್ಮ ಎಕಾನಮಿ ಫುಲ್ಲು ತುಂಬ ಚೆನ್ನಾಗಿರುತ್ತೆ, ಬೂಮ್ ಆಗೋಗ್ಬಿಟ್ಟಿರುತ್ತೆ. ಇನ್ನೊಂದು ಕೆಲವೊಂದು ಟೈಮಲ್ಲಿ ಏನಾಗಿರುತ್ತೆ ಅಂತಂದರೆ ಡಿಪ್ರೆಷನ್ ಬಂದುಬಿಟ್ಟಿರುತ್ತೆ. ಸೊ ಈ ಥರ ಬೂನ್ ಆಗಿರಲಿ ಅಥವಾ ಡಿಪ್ರೆಷನ್ ಆಗಿರಲಿ, ಇವೆಲ್ಲದೂ ಕೂಡ ಜನರಿಗೆ ಎಫೆಕ್ಟ್ ಆಗ್ತಾ ಇರೋವಂಥದ್ದು ಡೈರೆಕ್ಟಾಗಿ. ಸೊ ಅದಕ್ಕೆ ಗೌರ್ಮೆಂಟ್ ಏನು ಮಾಡ್ತಾ ಇರುತ್ತೆ ಅಂತಂದರೆ ಟೈಮ್ ಟು ಟೈಮು ಅಪ್ರಾಪ್ರಿಯೇಟಾಗಿ ಏನು ಪಾಲಿಸಿ ಇರಬೇಕು ಆ ಥರ ಪಾಲಿಸಿ ಸ್ಟೆಪ್ಸ್ ತೊಗೊತಾ ಇರುತ್ತೆ. ಡಿಮಾಂಡನ್ನ ನಾವು ನೀಟಾಗಿ ಮೇಂಟೈನ್ ಅದಕ್ಕೋಸ್ಕರ ನಾವೇನಂತ ಕರಿತೀವಿ? ಸ್ಟೆಬಿಲೈಸೇಷನ್ ಫಂಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಅದು. ಸೊ ಈ 3 ಡಿಫ್ರೆನ್ಸ್ನ ಒಂದ್ಸರಿ ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಿಂದ ನಾವು ನೋಡ್ಕೋಬೇಕು ಅಂತಂದರೆ. ನೆಕ್ಸ್ಟು, ದ ಗೌರ್ಮೆಂಟ್ ಬಜೆಟ್ ಕನ್ಸಿಸ್ಟ್ ಆಫ್ ವಿಚ್ ಆಫ್ ದ ಮೇನ್ ಕಾಂಪೊನೆಂಟ್ಸ್? ಸೊ ಮೇನ್ ಕಾಂಪೊನೆಂಟ್ ಯಾವುದಿರ್ತವೆ ಗೌರ್ಮೆಂಟಿನ ಬಜೆಟಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಈಸಿ ಕ್ವೆಶನ್ ಇದು. ಆನ್ಸರ್ ಬಂದ್ಬಿಟ್ಟು ರೆವೆನ್ಯೂ ಬಜೆಟ್ ಇರುತ್ತೆ ಮತ್ತು ಕ್ಯಾಪಿಟಲ್ ಬಜೆಟ್ ಇರುತ್ತೆ. ಸೊ ಇವಾಗ ರೆವೆನ್ಯೂ ಬಜೆಟ್ ಮತ್ತು ಕ್ಯಾಪಿಟಲ್ ಬಜೆಟು ಒಂದ್ಸರಿ ನಾವು ನೋಡ್ಕೊಂಬಿಡೋಣ. ರೆವೆನ್ಯೂ ಬಜೆಟ್ ಅಂತಂದ್ರೇನು? ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರು. ರೆವೆನ್ಯೂ ಅಂತಂದರೆ ಏನು ಗೌರ್ಮೆಂಟು ಅರ್ನ್ ಮಾಡಿದೆ ಅದರಲ್ಲಿ ಇನ್ಕಮ್ಮು ಮತ್ತು ಎಕ್ಸ್ಪೆಂಡಿಚರ್ ತೋರಿಸಿದ್ರೆ ಅದನ್ನು ರೆವೆನ್ಯೂ ಬಜೆಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕ್ಯಾಪಿಟಲ್ ಬಜೆಟ್ ಅಂತಂದ್ರೇನು? ಈಗ ಎಕ್ಸಾಂಪಲು ಸ್ಕೂಲ್ ಕಟ್ಸಿರೋವಂಥದ್ದು ಅಥವಾ ಕಾಲೇಜಸ್ಸು ಅಥವಾ ಮೆಡಿಕಲ್ ಫೆಸಿಲಿಟೀಸು ಅಂತಂದರೆ ಹಾಸ್ಪಿಟಲ್ಸ್ ಕಟ್ಸಿರೋವಂಥದ್ದು, ಇವೆಲ್ಲದೂ ಕೂಡ ಕ್ಯಾಪಿಟಲು. ಅಥವಾ ಮೆಷಿನ್ಸ್ ಪರ್ಚೇಸ್ ಮಾಡ್ಕೊಂಡಿರೋವಂಥದ್ದು, ಇವೆಲ್ಲದೂ ಕೂಡ ಕ್ಯಾಪಿಟಲ್ ಬಜೆಟ್ ಅಂತ ಹೇಳ್ಬಿಟ್ಟು ಬಂದಿರುತ್ತೆ. ಸೊ ದ ಪಾರ್ಟ್ ಆಫ್ ಬಜೆಟ್ ವಿಚ್ ಡೀಲ್ಸ್ ವಿತ್ ರಿಸೀಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಕ್ಯಾಪಿಟಲ್ ಗೌರ್ಮೆಂಟ್. ಸೊ ಕ್ಯಾಪಿಟಲ್ ರಿಲೇಟೆಡು ಏನು ಎಕ್ಸ್ಪೆಂಡಿಚರ್ ಆಗಿರುತ್ತೆ, ಏನು ರೆವೆನ್ಯೂ ಬಂದಿರುತ್ತೆ, ಅದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಮೀನ್ಸ್ ಬೈ ವಿಚ್ ಕ್ಯಾಪಿಟಲ್ ಈಸ್ ಮ್ಯಾನೇಜ್ಡ್ ಆ್ಯಂಡ್ ದ ಏರಿಯಾಸ್ ವೇರ್ ಕ್ಯಾಪಿಟಲ್ ಈಸ್ ಸ್ಪೆಂಟ್. ಸೊ ಎಲ್ಲಿ ನಾವು ಕ್ಯಾಪಿಟಲ್ನ ಮ್ಯಾನೇಜ್ ಮಾಡ್ಕೊಳ್ಳೋವಂಥದ್ದು ಅಂತಂದರೆ, ಎಕ್ಸಾಂಪಲು ಏನಾದ್ರು ಸ್ಕೂಲಲ್ಲಿ ಆಲ್ಟ್ರೇಷನ್ ಮಾಡೋವಂಥದ್ದು ಅಥವಾ ಹೊಸದಾಗಿ ನಾವು ಇಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡ್ಕೊಳ್ಳೋವಂಥದ್ದು. ಸೊ ಈ ಥರದಕ್ಕೆ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಮ್ಮ ಗೌರ್ಮೆಂಟಿನ ಬಜೆಟಲ್ಲಿ ರೆವೆನ್ಯೂ ಬಜೆಟು ಇರುತ್ತೆ ಮತ್ತು ಕ್ಯಾಪಿಟಲ್ ಬಜೆಟು ಕೂಡ ಇರುತ್ತೆ. ನೆಕ್ಸ್ಟ್ ಕ್ವೆಶನು, ಲೋನ್ ರೇಸ್ಡ್ ಬೈ ಗೌರ್ಮೆಂಟ್ ಫ್ರಾಮ್ ಪಬ್ಲಿಕ್. ಸೊ ಪಬ್ಲಿಕ್ಗಳಿಂದ ಏನು ಗೌರ್ಮೆಂಟು ಅಮೌಂಟನ್ನು ರೇಸ್ ಮಾಡಿರುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ? ಅದನ್ನು ಮಾರ್ಕೆಟ್ ಬಾರೋಯಿಂಗ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್, ಮಾರ್ಕೆಟ್ ಬಾರೋಯಿಂಗ್ಸ್ ಅಂತ ಹೇಳ್ಬಿಟ್ಟು ಕರೆದಿರ್ತೀವಿ. ನೆಕ್ಸ್ಟ್ ಕ್ವೆಶನು, ವೆನ್ ವಾಸ್ ದ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತಂದರೆ FRBMA. ಸೊ FRBMA ಆ್ಯಕ್ಟು ಯಾವಾಗ ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ. ಇಂಪಾರ್ಟೆಂಟ್ ಇದು. ಆನ್ಸರು 2003. ಸೊ ಇದನ್ನು ಆಗಸ್ಟ್ 2003 ಇಂಪ್ಲಿಮೆಂಟ್ ಮಾಡಿದರು. ಸೊ ದಟ್ ಮೇಡ್ ಇಟ್ ಆಬ್ಲಿಗೇಟರಿ ಫಾರ್ ದ ಗೌರ್ಮೆಂಟ್ ಟು ಪರ್ಸ್ಯೂ ಅ ಪ್ರೂಡೆಂಟ್ ಫಿಸ್ಕಲ್ ಪಾಲಿಸಿ ದ್ಯಾಟ್ ಥ್ರೂ ದ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2003 ನೋಟಿಫೈ ಮಾಡ್ಕೊಂಡಿದ್ರು. ಆದರೆ ಎಫೆಕ್ಟಿಗೆ ಬಂದಿರುವಂಥದ್ದು ಯಾವಾಗ ಬಂತದ್ದು? 2004. ಸೊ ಜುಲೈ 2004 ಎಫೆಕ್ಟಿಗೆ ಬಂದಿತ್ತು. ಸೊ ಬೇರೆ ಬೇರೆ ಥರಂಥದ್ದು ಪ್ರೊವಿಷನ್ಸ್ ಇದ್ದಾವೆ ಇದರಲ್ಲಿ. ಎಕ್ಸಾಂಪಲು ಯಾವ ಥರ ನಾವು ಫಿಸ್ಕಲ್ ಆಪರೇಷನ್ಸ್ ಇರಬೇಕು, ಟ್ರಾನ್ಸ್ಪರೆನ್ಸಿ ಯಾವ ಥರ ಮೇಂಟೈನ್ ಮಾಡಬೇಕು, ಆ ಥರದ್ದೆಲ್ಲ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶನು, ಎಕ್ಸ್ಚೇಂಜ್ ರೇಟ್ಸ್ ಫಾರ್ ಒನ್ ಕರೆನ್ಸಿ ಅಗೇನ್ಸ್ಟ್ ಅನದರ್ ಕರೆನ್ಸಿ. ಒಂದು ಕರೆನ್ಸಿ ಎಕ್ಸ್ಚೇಂಜ್ ರೇಟು ಬೇರೆ ಕರೆನ್ಸಿ ಜೊತೆ
ಮಾಡ್ಕೊತೀವಲ್ಲ ಅದನ್ನು ನಾವೇನಂತ ಕರಿತೀವಿ, ಅದನ್ನು ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ, ನಾಮಿನಲ್ ಎಕ್ಸ್ಚೇಂಜ್ ರೇಟ್. ನೆಕ್ಸ್ಟ್ ಕ್ವೆಶನು, ಗೋಲ್ಡ್ ಸ್ಟ್ಯಾಂಡರ್ಡ್ಸ್ ವೇರ್ ಪ್ರಿವೆಲೆಂಟ್ ಇನ್ ದ ವರ್ಲ್ಡ್. ಸೊ ಗೋಲ್ಡ್ ಸ್ಟ್ಯಾಂಡರ್ಡ್ಸು ಯಾವಾಗಿಂದ ಇದೆ ನಮ್ಮ ವರ್ಲ್ಡಲ್ಲಿ ಅಂತಂದರೆ 1870ಇಂದ ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲಿ. ನೋಡಿ 1870 ಟಿಲ್ ಫಸ್ಟ್ ವರ್ಲ್ಡ್ ವಾರಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ಸು ಪ್ರಿವೆಲೆಂಟ್ ಇತ್ತು ನಮ್ಮ ವರ್ಲ್ಡಲ್ಲಿ. ಲಾಸ್ಟ್ ಕ್ವೆಶನು ತುಂಬ ಈಸಿ ಕ್ವೆಶನು, ವೆನ್ ವಾಸ್ IMF ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು ಸೆಟಪ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. IMF ಯಾವಾಗ ಸೆಟಪ್ ಮಾಡ್ಕೊಂಡಿದ್ರು, 1944. ಸೊ ಅದು ಯಾವ ಕಾನ್ಫರೆನ್ಸಿಂದ ಸೆಟಪ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ನನಗೆ ತಿಳಿಸಿರಿ. ಸೊ ಒಂದು ಕಾನ್ಫರೆನ್ಸ್ ನಡೆದಿತ್ತು, ಆ ಕಾನ್ಫರೆನ್ಸಿನ ಹೆಸರು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ನೀವು ತಿಳಿಸಿರಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.